ಎಲ್ಲಿ ಹೊಂಟೇವಿ, ಯಾರ್ಯಾರು ಹೊಂಟೇವಿ, ಏನು ಅಂತ ಎಲ್ಲ ಇನ್ಫಾರ್ಮೇಶನ್ ಕೊಟ್ಕೋತ ಸ್ಪಂದು ಬಾ. ಹಾಯ್, ಜುಡಿಯೋ ಮುಂದೆ ನೋಡ್ರಿ ನಾವೀಗ. ಹಿಡೀರಿ ಐತೆ ಸೂತ ಹೆಂಗೈತೆ ಬ್ಯಾಡಂದ್ರ ಶುರು ಮಾಡೋಲ್ವಾ? ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲರಿಗೂ. ಏನು ಮಾಡಕತ್ತೀರಿ, ಹೆಂಗತ್ರಿ, ಆರಾಮದಿರಿ ಅನ್ಕೋತಾನೆ. ಸೊ ನಮ್ಮ ಧ್ರುವ ನೋಡ್ರಿ, ಹಾಯ್ ಮಾಡ. ಬಣ್ಣನ ಹೋಗಿಲ್ರಿ ನಮ್ಮ ಧ್ರುವ ಅಂದ ತೋರಿಸ ಎಲ್ಲ ಹಗ್ಗೈತ್ ನೋಡ್ರಿದ ಕಂಪ ಆಗಿದ್ದಾನ್ರಿ ಅವ. ಸೊ ಇವತ್ತು ಮತ್ತೆ ರೆಡಿ ಆಗೀನಿ, ಮತ್ತೆ ಎಲ್ಲಿ ಹೊಂಟ್ರಪ್ಪ ಅನ್ನಕ್ಕೆ ಹೋಗ್ಬೇಡ್ರಿ. ಸೊ ಡೆಫಿನೆಟ್ಲಿ ಹೊರಗೆ ಹೊಂಟೇವಿ ಇವತ್ತು. ಇದು ಭಾಳ ಹಳೆಯೋ ವಿಡಿಯೋ ಐತ್ರಿ. ಯಾವಾಗಿಂದಪ್ಪ ಅಂದ್ರೆ ಹೋಳಿ ಆದ ಮಾರನೇ ದಿನದ, ಅದಕ್ಕೆ ಇನ್ನೂ ಬಂದು ಹೋಗಿಲ್ರಿ ಧ್ರುವ ಅಂದ. ಹೆಂಗೆ ಅನ್ಸಾಕ್ತದೆ ನಮ್ಮ ಸುಟ್ಟು ಚಲೋ ಅನ್ಸಾಕತಿ ಅಂತ ಅನ್ಕೋತಾನೆ. ರೆಡಿ ಅಂತರೂ ಆಗೀನಿ, ಎಲ್ಲಿ ಹೊಂಟೇವು ಅಂತ ಹೇಳ್ತಾನಂತ ಒಂದು ಸ್ವಲ್ಪ ವೆಯ್ಟ್ ಮಾಡಿರಿ. ಇದು ನಮ್ಮ ಭೂವಿನೂ ರೆಡಿ ಆಗ್ಯಾನ, ಧ್ರುವನೂ ರೆಡಿ ಆಗ್ಯಾನ. ಧ್ರುವ ಹಾಯ್ ಮಾಡಪ್ಪಾಜಿ, ನೀ ಭಾಳ ಚಂದ ಹಾಯ್ ಮಾಡ್ತೀನಿ. ಹಾಯ್ ಹೆಂಗೆ ಬಾಯ್ ಮಾಡಪ್ಪಾಜಿ, ಹಾಯ್ ಮಾಡ. ಹಾಂ, ಇವಂದು ಹಾಯ್ ಹಿಂಗೆ. ಸೊ ಭೇಟಿ ಆಗ್ಬಿಡತಿ. ಭೂವಿ ನೋಡ್ರಿ ಎಲ್ಲ ಬ್ಯಾಗ ಇಟ್ಕೊಂಡಾನ. ಈ ಹಾಕಂದ್ರೆ ಓದೋದೈತಿ, ಹೊರಗೆ ಹೋಗೋದು ಬಂದೈತಿ. ಓ ಅಮ್ಮ ಬಾಬು, ನಿನ್ನ ಬ್ಯಾಗ್ ರೆಡಿ ಇತ್ತು, ತಗೋಗು. ಸೊ ನಾಷ್ಟನೂ ಮಾಡ್ಕೊಂಡೇವಿ, ಎಲ್ಲ ಆಗೈತಿ. ಇನ್ನು ಬಿಡ್ಬೇಕು ನಾವು ಅಷ್ಟು. ಟೈಮ್ ಎಷ್ಟಾಗಿತ್ತಪ್ಪ ಅಂತಂದ್ರೆ ಈಗ 11:30 ಆಯ್ತು. ಎಲ್ಲಿ ಹೊಂಟೇವಿ, ಯಾರ್ಯಾರು ಹೊಂಟೇವಿ, ಏನು ಅಂತ ಎಲ್ಲ ಇನ್ಫಾರ್ಮೇಶನ್ ಕೊಟ್ಕೋತ ಹೋಗ್ತೇನೆ. ನಮ್ಮ ಧ್ರುವ ಅದಾನ, ಸಿಂಚು ಅದಾಳ, ಭೂವಿ ಅದಾನ. ಸೊ ಸಿಂಚು ಸ್ಪಂದು ನಾವು ಎಲ್ಲರೂ ಕೂಡ ಹೊಂಟೇವ್ರಿ. ಗೊತ್ತಾತ ನಿಮ್ಗೆ ಅನ್ಕೋತಾನೆ. ಸೊ ಎಲ್ಲಿಗೆ ಹೊಂಟೇವು ಅಂತ ಗೆಸ್ ಮಾಡೋದ್ರೆ ಗೆಸ್ ಮಾಡಿರಿ. ಇನ್ನೊಂದು 2 ಸೆಕೆಂಡ್ ಒಳಗೆ ಹೇಳ್ಬಿಡ್ತೇನಂತ ನಿಮ್ಗೆ. ನಾವು ರೀಚ್ ಆದಾಗ 1:30 ಆಗಿತ್ತು ರೀ. ನಾವೆಲ್ಲಿದ್ದೇವೆ ಸ್ಪಂದು ಬಾ. ಹಾಯ್, ಜುಡಿಯೋ ಮುಂದೆ ನೋಡ್ರಿ ನಾವೀಗ. ಸೊ ನಾವು ಬೆಳಗಾವಿ ಜುಡಿಯೋಗೆ ಬಂದಿದ್ವಿ. ಸ್ಪಂದು ಒಂದು ಸ್ವಲ್ಪ ಶಾಪಿಂಗ್ ಇತ್ತು, ನನ್ನೊಂದು ಸ್ವಲ್ಪ ಎಕ್ಸ್ಚೇಂಜ್ ಇತ್ತು. ನಂದು ಎಕ್ಸ್ಚೇಂಜ್ ಜುಡಿಯೋದಾಗಿರಲಿಲ್ಲ. ನಾವು ಲಾಸ್ಟ್ ಟೈಮ್ ಬಂದಿದ್ವಲ್ಲ ಧ್ರುವನ್ ಬರ್ಡೇ ಶಾಪಿಂಗಿಗೆ, ಅವತ್ತು ನಾವು ಜುಡಿಯೋಕ್ಕದು ಹೋಗಿರಲಿಲ್ಲ ರೀ. ನಂದು ಡಿಂಪಲ್ ಒಳಗೆ ಎಕ್ಸ್ಚೇಂಜ್ ಮಾಡೋದಿತ್ತು, ಹೀಗಾಗಿ ಬಂದಿದ್ವಿ. ಬಟ್ ಅವ್ರದ್ದು ಕೂಡ ಸ್ಪಂದನ ಸಲ ಒಂದಿಷ್ಟು ಡ್ರೆಸ್ಸಸ್ ತೊಗೋಬೇಕಾಗಿತ್ತಂತ ಆಯಿತು ಅಂಥೇಳಿ ಇಬ್ಬರು ಮಾತಾಡ್ಕೊಂಡು ಬಂದ್ವಿ ನಾವು. ಏನು ಕಲೆಕ್ಷನ್ ಇತ್ತು ಜುಡಿಯೋದಾಗ ಅಂದ್ರೆ ಓಕೆ ಆಗಿತ್ತು. ನಮಗಂತರೂ ಹೆಂಗೇನು ತೊಗೊಳಂಗಿರಲಿಲ್ಲ. ಮಕ್ಕಳಿಗೆ ಮಾತ್ರ ಭಾಳಷ್ಟು ಖರೀದಿ ಇತ್ತು, ಮಕ್ಕಳಿಗೇನೆ ತೊಗೊಂಡ್ವಿ. ನಮ್ಮ ಧ್ರುವ ನೋಡ್ರಿ ಏನು ಮಾಡಕತ್ತಾನ. ಟ್ರಯಲ್ ರೂಮ್ ಹತ್ರ ಈ ರೀತಿ ಕುಂತ್ಬಿಟ್ಟಿದ್ದ. ಇನ್ನು ಅವ್ನಿಗೆ ಡ್ರೆಸ್ ತೊಗೊಳ್ದಂದಾಗ ಫುಲ್ ಹ್ಯಾಪಿಲಿ ಹೆಂಗೆ ಹೊಂಟಾನ ನೋಡ್ರಿ ಧ್ರುವ. ಏನಿತ್ತು ಧ್ರುವ ಇಲ್ಲೇ? ಏನಪ್ಪಾಜಿ ಏನು ಮಾಡತ್ತೀರಿ? ಹಾಂ, ಧ್ರುವ ನೋಡ್ರಿ ಎಷ್ಟು ಸೀರಿಯಸ್ ಆಗಿ ಚೆಕ್ ಮಾಡಕತ್ತಾನ. ಮೊನ್ನೆ ನಾವೆಲ್ಟಿ ಒಳಗೆ ಅವ್ನಿಗೆ ಡೈಲಿ ಡ್ರೆಸ್ಸಸ್ ಏನು ತೊಗೊಂಡಿರ್ಲಿಲ್ಲ ರೀ ಧ್ರುವಂದು ಹೈಟ್ ಸ್ವಲ್ಪ ಜಲ್ದಿನೇ ಜಾಸ್ತಿ ಆಗೋದಕ್ಕೆ ಡ್ರೆಸ್ಸಸ್ ಭಾಳ ಬೇಕಾಗ್ತಾವೆ. ಹಿಂಗಾಗಿ ಧ್ರುವಾಗ ಡ್ರೆಸ್ ತೊಗೊಳತ್ತಿದ್ವಿ ನಾವು. ಮತ್ತು ಭೂವಿಗೂ 1-2 ಟಿ ಶರ್ಟ್ ತೊಗೋಬೇಕಾಗಿತ್ತು, ಯಾಕಂದ್ರೆ ಭೂವಿಗೆ ಡ್ರೆಸ್ ತೊಗೊಂಡೇ ಇರಲಿಲ್ಲ ನಾವು ವೆರೈಟಿ ಒಳಗೆ. ಹಿಂಗಾಗಿ ನೀವು ಹಚ್ಕೊಳಕತ್ತಿದ್ದ, ಅಲ್ಲೊಬ್ರಿಗೆ ಹೇಳಿ ಬಯಸಿದ್ವಿ, ಬಟ್ ಧ್ರುವ ಭಾಳ ಅದ್ರ ಸಲುವಾಗಿ. ಇನ್ನು ಭೂವಿ ಟ್ರಯಲ್ ಮಾಡಿ ಎಲ್ಲ ನೋಡಿದ್ವಿ, ಡ್ರೆಸ್ಸಸ್ ಯಾವ್ದು ತೊಗೋಬೇಕು ಅಂತ ತೊಗೊಂಡ ಮೇಲೆ ಬಿಲ್ಲಿಂಗ್ ಮಾಡ್ಸಕ್ಕೆ ಮತ್ತೆ ಕೆಳಗಡೆನೂ ಹೋಗ್ಬೇಕಾಗಿತ್ತು ರೀ. ಸೊ ಇಂತೂ ಬಿಲ್ಲಿಂಗಿಗೆ ಬಂದರೆ ಲಾಸ್ಟ್ ಇಷ್ಟೆಲ್ಲ ತೊಗೊಂಡ್ರು ಮತ್ತೆ ಚಪ್ಪಲ್ ಕೈಯಾಗಿ ಹಿಡ್ಕೊಂಡು ಹೋಗ್ಬೇಕು. ಯಾಕೆ ಸಿಂಚು ಬ್ರ್ಯಾಂಡೆಡ್ ಇದ್ರದ್ದು ಏನಪ್ಪ ಅಂದ್ರೆ ರೂಲ್ಸ್ ಇದೆ. ಏನು ಗ್ರ್ಯಾಂಡ ಅಂತೂ ಇಂತೂ ಶಾಪಿಂಗ್ ಎಲ್ಲ ಮುಗಿದ್ರು ಕೂಡ ಇಷ್ಟೆಲ್ಲ ಶಾಪಿಂಗ್ ಆಗೈತಂದ್ರೂ ಕೂಡ ಅವ್ರದ್ದು ನಮ್ಮದು ಮತ್ತು ಚಪ್ಪಲ್ ಇಟ್ಕೊಳ್ಳೋಕೆ ಬ್ಯಾಗ್ ಇಲ್ದಂಗೆ ಅಂತ ಕೈಯಾಗಿ ಹಿಡ್ಕೊಂಡೇ ಹೊರಗಡೆ ಬಂದ್ವಿ. ಏನು ಮಾಡ್ಬೇಕು ನೋಡ್ರಿ, ಮತ್ತು ಚಪ್ಪಲ್ ಕೈಯಾಗಿ ಹಿಡ್ಕೊಂಡಿಲ್ಲ. ಇಲ್ಲಿದೆಲ್ಲ ಮುಗಿಸ್ಕೊಂಡ್ವಿ ರೀ. ಜುಡಿಯೋದಾಗ 3 ಅವರ್ಸ್ ಹೋಗಿತ್ತು ನಮ್ದು. ನೆಕ್ಸ್ಟ್ ಊಟಕ್ಕೆ ಹೋಗ್ಬೇಕಾಗಿತ್ತು ರೀ ನಾವು. ಧ್ರುವನ್ ಹಿಡಿಯೋದ ಕಷ್ಟ ಆಗಿತ್ತು ನನಗೆ. ಇಲ್ಲ ಕಡ್ ಬಾ. ಹಾಂ ಬಾ ಆಚೆ ಕಡೆ. ಮತ್ತೆ ಆಂಟಿ ದೂವಿ ಹಾಯ್. ಹಾಂ ಹಾಯ್. ಅದಾ ಆಯ್ತು. ಸೊ ಮೊದಲೇ ಮಸಾಲ ಪಾಪಡ್ ಆರ್ಡ್ರ್ ಮಾಡೀವಿ, ಸ್ಟಾರ್ಟ್ರ್.
ನಮ್ಮ ಧ್ರುವ ನೋಡ್ರಿ ಹೆಂಗೆ ತಿನ್ನಕತ್ತಾನ. ಧ್ರುವ ಹಾಯ್ ಮಾಡ. ಸೂಪ್ ಹೆಂಗೈತೆ? ಸೂಪ್ ಹೆಂಗೈತಿ ಈಗ? ಸೂಪರ್. ಕ್ಯಾರೆಟ್ಗೆ ಹೆಂಗದಾವ? ಮೆಂಚು ಸೂಪ್ ಫುಲ್ ಥಾಲಿ ಆರ್ಡರ್ ಮಾಡೈತಿ. ಮಿಕ್ಸ್ ವೆಜ್ ಇದು ಮಟರ್ ಪನ್ನೀರ ಮತ್ತು ಸೋಲು ಕಡಿ. ಇದೇನೋ ಸ್ಪೆಷಲ್ ಐತಿ, ನೋಡ್ಬೇಕು ಟೇಸ್ಟ್ ಮಸ್ತ್ ಐತಿ, ಸ್ಪೆಷಲ್ ಐತಿ ವೆಜ್ ಥಾಲಿ. ಊಟ ನೋಡಿದ್ರಿ ನೀನು ತರಿಸ್ಕೊಂಡಿದ್ವಿ ಅಂತೇಳಿ ಅಲ್ಲಿಂದ ನೆಕ್ಸ್ಟ್ ಇದು ಕ್ಯಾಂಡಿ ಐತಿ. ಧ್ರುವ ನಮ್ಗೆ ಧ್ರುವಾಗ ಮತ್ತು ಸಿಂಚುಗ ಐಸ್ ಕ್ರೀಮ್ ಕೊಡಿಸಿದ್ವಿ. ಬಟ್ ಏನು ಆತಂದ್ರೆ ಐಸ್ ಕ್ರೀಮದ ಕತೆ ಹೇಳ್ತಾನಂತ ನಿಮ್ಗೆ ಅಟ್ ಎಂಡ್. ಯಾರು ಈಗ ಸಿಂಚು ತಿನ್ಲರಿ, ಬಟ್ ಧ್ರುವ ಸರಿಯಾಗಿ ತಿನ್ನಲೇ ಇಲ್ಲ. ಮತ್ತು ಕೋಲ್ಡು ಕೂಡ ಭಾಳ ಅಂದರೆ ಬಿಸಿಲು ಭಾಳ ಐತಲ್ರಿ, ಇದು ಒಳ್ಳೇದಲ್ಲ ಈ ಟೈಮ್ನಾಗ ತಗೊಳ್ಳೋದು. ಅಂತೂ ಇಂತೂ ಹೊರಗೆ ಬಂದ್ವಿ, ಊಟ ಆಯ್ತು, ಅರ್ಧ ಶಾಪಿಂಗ್ ಆಯ್ತು, ಇನ್ನೂ ಅರ್ಧ ಕಡೆ ಬಜಾರ್ದಾಗ ಐತಿ ನೆಕ್ಸ್ಟ್. ಸೊ ಪಾಪ ನಮ್ಮ ಜೊತೆ ಬಂದವ್ರು ಗೌಡ್ರು ರಗಡಾಗಿರಬೇಕು. ನನ್ನ ಮಗ ಸಪ್ನಾಕ್ಕೆ ಹೋಗೋಣ ಅಂಥೇಳಿ ಭಾಳ ಕಾಡಕತ್ತಿದ್ದ. ಅವ್ನು ಪ್ರಾಮಿಸ್ ಕೂಡ ಮಾಡಿದ್ದೇನೆ ಸಪ್ನಾ ಕರ್ಕೊಂಡು ಹೋಗ್ತೀನಿ ಅಂಥೇಳಿ, ಬಟ್ ಆಗಿರಲಿಲ್ಲ. ಹೀಗಾಗಿ ನಾನು ಹೋಗಿರಲಿಲ್ಲ, ಹೋಗೋ ನಡಿ ಅಂತೇಳಿ ಸಪ್ನಾಕ್ಕೆ ಹೋದ್ವಿ. ಭಾಳ ವರ್ಷದ ನಂತರ ನಾನು ಯೂಶ್ವಲಿ ಹುಬ್ಳಿ ಒಳಗನೆ ಸಪ್ನಾಕ್ಕೆ ಹೋಗಿದ್ದು ಜಾಸ್ತಿ ರೀ, ಇಲ್ಲಂತರೂ ಹೋಗೇ ಇರಲಿಲ್ಲ. ಇವಂದು ಭಾಳ ಅಂದ್ರೆ ಭಾಳ ಆಸೆ ಇತ್ತು ಸಪ್ನಾಕ್ಕೆ ಹೋಗ್ಬೇಕಂಥೇಳಿ. ಎಲ್ಲದಕ್ಕಿಂತ ಇಷ್ಟವಾದ ಸ್ಪಾಟ್ ಅಂದ್ರೆ ಬುಕ್ ಹೌಸ್. ಯಾವಾಗ್ಲೂ ಕಾಲೇಜ್ ಒಳಗೂ ನಾನು ನಾವೆಲ್ಸ್ ಅದು ಓದೋದು ಭಾಳ, ಲೈಬ್ರರಿ ಒಳಗೆ ಇರ್ತಿದ್ದೆ ಜಾಸ್ತಿ MSc ಓದುವಾಗದು. ಸೊ ಈಗಲೂ ಕೂಡ ನಂಗೆ ಖುಷಿ ಭಾಳ ಆಗಿತ್ತು. ನಮ್ಮ ಧ್ರುವ ನೋಡಿದ್ರೆ ಅದನ್ನು ತೊಗೊಂಡು ಬಂದೆ ಇದನ್ನು ತೊಗೊಂಡು ಬಂದೆ ಮಾಡ್ತಿದ್ದ. ಸಣ್ಣ ಪುಟ್ಟ ಐಟಮ್ಸ್ ಭಾಳ ಕಾಸ್ಟ್ಲಿ ಇರ್ತಾವೆ ರೀ ಸಪ್ನ ಬುಕ್ ಹೌಸ್ ಒಳಗೆ. ಬಟ್ ನಂಗೆ ಭೂವಿಗೆ ಒಂದಿಷ್ಟು ಇವ್ನು ತೊಗೋಬೇಕಾಗಿತ್ತು. ಅಷ್ಟೊತ್ತಿಗೆ ಏನಪ್ಪ ಅಂದ್ರೆ ಇಲ್ಲಿ ಗ್ರೀಟಿಂಗ್ ಕಾರ್ಡ್ಸ್ ಕಂಡು ಎಷ್ಟು ಕೊಡ್ತಿದ್ವಿ ರೀ ನಾವೆಲ್ಲ. ನ್ಯೂ ಇಯರ್ಗೆ ಕೊಡ್ತಿದ್ವಿ, ಸಂಕ್ರಾಂತಿ ಕೊಡ್ತಿದ್ವಿ, ಅವಾಗ ಪೋಸ್ಟ್ ಮಾಡ್ತಿದ್ವಿ. ಎಲ್ಲ ಹೋಗ್ಬಿಟ್ಟೈತೆ ನೋಡ್ರಿ, ಈಗ ಬೇಜಾರಾಗ್ಬಿಡುತ್ತೆ ನನಗೆ. ಹಳೆ ನೆನಪು ಅಂತ ಹೇಳಿ ನಾನು ವಿಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ನನಗೊಂದೆರಡು ನಾವೆಲ್ಸ್ ಬೇಕಾಗಿದ್ದು ರೀ. ನನ್ನ ಫೇವ್ರೇಟ್ ರೈಟ್ರ್ ಹೇಳಿ ಹೋಗೋ ಕಾರಣ ಇವ್ರು ರವಿ ಬೆಳಗೆರೆ ಅವ್ರು ಒಂದೆರಡು ಬುಕ್ ತೊಗೊಂಡೆ. ಶಿವರಾಮ್ ಕಾರಂತರದ ಬುಕ್ ಭುವನಿಗೆ ಒಂದು ಕೊಡಿಸ್ದೆ, ಮತ್ತು ಧ್ರುವಾಗ ಒಂದಿಷ್ಟು ಕ್ಲೇ ಕೊಡಿಸ್ದೆ, ಮತ್ತು ಭುವನಿಗೆ ಒಂದೆರಡು ಇಂಗ್ಲೀಷ್ ಸ್ಟೋರಿ ಬುಕ್ಸ್ ತೊಗೋಬೇಕಾಗಿತ್ತು. ಸೊ ನಮ್ಮ ಭುವಿ ಅಂತೂ ಖುಷಿ ಅದ ರೀ. ಅಲ್ಲಿಂದ ನೆಕ್ಸ್ಟ್ ಕಡೆ ಬಜಾರಕ್ಕೆ ಲಾಸ್ಟ್ ರೌಂಡ್ ಶಾಪಿಂಗ್ ನಮ್ದು. ಅಲ್ಲಿ ಮುಗಿಸ್ಕೊಂಡು ಹೋಗ್ಬಿಡೋಣಪ್ಪ ಅಂತ ಹೇಳಿದೆ ಗೌಡ್ರಿಗೆ. ಭಾಳ ರಗಡಾಗಿರ್ಬೇಕು ರೀ, ಎಲ್ಲ ಥ್ಯಾಂಕ್ಸ್ ರೀಪ್ಪ, ಭಾಳ ಟಯರ್ಡ್ ಆಗಿದ್ರು ಅವತ್ತು ನಮ್ಮ ಜೊತೆ ಅಡ್ಡಾಡಿ. ಇನ್ನು ನೆಕ್ಸ್ಟ್ ಕಡೆ ಬಜಾರಿಗೆ ನೋಡ್ರಿ, ಅಲ್ಲಿಂದ ನಮ್ಗೆ ಅಲ್ಲೇ ಭಾಳ ಏನು ತೊಗೊಳೋದಿರಲಿಲ್ಲ, ಯಾಕಂದ್ರೆ ಸ್ಪಂದನಂತರ ಶಾಪಿಂಗ್ ಜುಡಿಯೋದಾಗನ ಆಗೋಗಿತ್ತು. ಇನ್ನು ಲಾಸ್ಟ್ ನಾವು ಇದ್ರೊಳಗೆ ತೊಗೊಂಡ್ಬಿಟ್ರೆ ಕಡೆ ಬಜಾರ್ದಾಗ ನನ್ನ ಡಿಂಪಲ್ ಒಳಗೆ ಒಂದಿಷ್ಟು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಿತ್ತು, ಮತ್ತು ನನ್ನ ಮ್ಯಾಚಿಂಗ್ ಬ್ಲೌಸ್ ತೊಗೊಳೋದಿತ್ತು. ಅದಷ್ಟು ನೋಡ್ಕೊಂಡು ಹೋಗ್ಬಿಟ್ರೆ ಅಂತಂಥೇಳಿ ಹೊಂಟಿದ್ವಿ ನೋಡ್ರಿ. ಈ ಕಡೆ ಬಜಾರ್ದಾಗ ಬಂದೇವಿ. ಧ್ರುವ ಹಾಯ್ ಮಾಡ. ಧ್ರುವ ಕಲರ್ ಚಲೋ ಇಲ್ಲ, ಕಲರ್. ಸೊ ನಮ್ಮ ಮನೆಯವ್ರ ಮನೆ ಮೆಟ್ರೋದಾಗ ಕೊಡ್ಸಕ್ಕೆ ನಿಂತಿದ್ರು, ಬ್ಯಾಡಪ್ಪ ಅಂತ ಬಿಡಿಸ್ಕೊಂಬಂದಿದ್ದೆ. ಇಲ್ಲೇ ಬೆಸ್ಟ್ ಇರ್ತಾವ್ರಿ, ನಾನು ಭಾಳ ಸರಿ ಇಲ್ಲೇ ತೊಗೊಂಡೀನಿ, ನನಗೆ ಇಲ್ಲೇ ಲೈಕ್ ಆತ, ನಾನು ಈಗ ಯೂಸ್ ಮಾಡತ್ತೇನೆ ನೋಡ್ರಿ ಅದನ್ನು. ಸೊ ಅದನ್ನು ತೊಗೊಂಡ್ಬಿಟ್ಟೆ. ಭಾಳ ಇಷ್ಟ ಅದು ನನಗೆ. ಭಾಳ ಚೀಪ್ ಆ್ಯಂಡ್ ಬೆಸ್ಟ್ ಇರ್ತಾವೆ, ಕ್ವಾಲಿಟಿ ಕೂಡ ಚಲೋ ಇರ್ತಾವೆ ಇಲ್ಲೇ. ಸೊ ಸಿಂಚೋರು ಒಂದು ತೊಗೊಂಡ್ರು, ನಾವೊಂದು ತೊಗೊಂಡು ನೆಕ್ಸ್ಟ್ ನಾವು ಎಲ್ಲಿಗಪ್ಪ ಅಂತಂದ್ರೆ ಪ್ರಯಾಣ ಡಿಂಪಲ್ ಕಡೆ ನಮ್ಮ ಪ್ರಯಾಣ. ಸೊ ಡಿಂಪಲ್ಗೆ ಹೋದ್ವಿ. ನನ್ನ ಮಗ ವಿಡಿಯೋ ಮಾಡಾಕತ್ತಿದ್ರಿ ಇದನ್ನು. ಸೊ ಈ ಕ್ರಾಸ್ನಾಗ ಅದೇವಿ ಅಂತಂದ್ರೆ ಪಾನಿಪುರಿ ತಿನ್ಲಾರ್ದೆ ಹೆಂಗೆ ಹೋಗೋದ್ರಿ? ಎಲ್ಲರಿಗೂ ನನ್ನ ಮಗ ಮಾಡತ್ತ ನೋಡ್ರಿ ಇವತ್ತು ಲೋಗಿ. ಹಾಯ್ ನಮಸ್ಕಾರ ರೀ. ಇಂದ ಆಸೆ ಐತ್ರಿ ಪಾನಿಪುರಿ ತಿನ್ಬೇಕಂತೇಳಿ, ಅದಕ್ಕೆ ಬಂದೀವಿ ನಾವು ಪಾನಿಪುರಿ ತಿನ್ನಕ್ಕೆ. ಹೌದಿಲ್ಲ, ನಾವು ಫೇಮಸ್ ಪಾನಿಪುರಿ BEd ಇದ್ದಾಗಿಂದ ಇಲ್ಲೇ ತಿಂತೇವಿ. ಸಿಂಚು ಮತ್ತು ಭುವಿ ಫುಲ್ ಇಷ್ಟಪಟ್ಟು ತಿನ್ನಾಕತ್ತಿದ್ರೆ. ಸ್ಪಂದು ಏನಿಲ್ಲ ರೀ, ನೀವು ತಿನ್ನಂತಾಳ, ಬ್ಯಾಡ ಅಂತಾಳೆ, ಇದೇನು ಪ್ರಾಬ್ಲಮ್ ಇಲ್ಲ. ಸೊ ಚಲೋ ಇತ್ತು ಪಾನಿಪುರಿಯಲ್ಲೇ ಮಾತ್ರ. ಇವ್ರು ನೋಡ್ರಿ ಊಟ ಮಾಡುವಾಗ ಈ ರೀತಿ ಊಟ ಮಾಡಿದ್ರೆ ಇಲ್ಲಿ ಬಂದು ಎಷ್ಟು ದೊಡ್ಡ ಬಾಯಿ ತಗ ಪಾನಿಪುರಿ ತಿನ್ನಾಕತ್ತಾರ. ಒಂದೊಂದು ಏನು ಪ್ರಾಬ್ಲಮ್ ಇಲ್ಲ. ಸಿಂಚು ತಿನ್ ಹೆಂಗೈತೆ ಅಂತ ಹೇಳ್ಬೇಕ, ಹೆಂಗೈತೆ? ನಮ್ಮ ಧ್ರುವ ಖಾಲಿಪುರಿ ಅಷ್ಟ ಬೇಕ್ರಿ. ಇವತ್ತು ಪಾನಿ ಹಾಕೊಂಡ ಖಾರ ಹತ್ಬಿಟ್ಟಿತ್ತು ಧ್ರುವಾಗ ಸಿಕ್ಕಾಪಟ್ಟಿ. ಸೊ ಲಾಸ್ಟ್ ನಂದು ಪಾಳಿ ಇಟ್ಕೊಂಡೆ. ನಮ್ಮ ಧ್ರುವ ಖಾರತಿ ಒಲ್ಲೆ ಅಂದ ಕಡಿಕೆ.
ಸೊ ನಾನು ನಂದು ಒಂದು ಪ್ಲೇಟ್ ಆಗಬೇಕಲ್ರಿ, ಮತ್ತು ಲಾಸ್ಟ್ ನಂದೊಂದು ಪ್ಲೇಟ್ ಆತ, ನಾನು ತಿಂದೆ. ಸೊ ನೋಡಿರಿ ನೆಕ್ಸ್ಟ್ ಡಿಂಪಲ್ ಮುಗಿಸ್ಕೊಂಡು ಬರೋದು. ನನ್ನ ಮಗನ ಲಾಗಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಇವತ್ತು. ನನ್ನ ಮಗ ಹೇಳೋದಿದ್ದ ನೋಡ್ರಿ ಹೆಂಗೆ ನೋಡತ್ತಾನೆ. ನನಗೆ ಶಾಕ್ ಆಗಿತ್ತು, ಯಾಕಂದ್ರೆ ಒಂದು ವಿಡಿಯೋ ಮಾಡಲ್ರಿ ಅವರಿಬ್ಬರದು ಫೇವ್ರೇಟ್ ಶಾಪ್ ಬಂತು ನಾವೆಲ್ಟಿ. ಅಲ್ಲಿಂದ ನೆಕ್ಸ್ಟ್ ಡಿಂಪಲ್ಗೆ ಹೋಗ್ಬಿಟ್ರೆ ನಮ್ಮ ಕೆಲಸ ಮುಗೀತು. ಯಾಕಂದ್ರೆ ಮುಗೀತು ಅನ್ನೋಕ್ಕಿಂತ ನಾವು ಭಾಳ ಟಯರ್ಡ್ ಆಗಿದ್ವಿ ರೀ ಕರೆ ಹೇಳ್ಬೇಕಂತಂದ್ರೆ. ಅಷ್ಟೇ ರಗಡಾಗಿ ಹೋಗ್ಬಿಟ್ಟಿತ್ತು ನಮ್ಗೆ. ಆ್ಯಕ್ಚುಲಿ ಬ್ಲಷಿಗೆ ಹೋಗ್ಬೇಕಾಗಿತ್ತು ರೀ, ಪೇಷನ್ಸ್ ಇರಲಿಲ್ಲ, ಟೈಮ್ ಆಗಿಬಿಟ್ಟು ವಿಡಿಯೋದಾಗ ಟೈಮ್ ಮುಗಿದ್ದೆ ಗೊತ್ತಾಗಲಿಲ್ಲ. ನಮ್ದು ಏನು ಖರೀದಿ ಭಾಳ ಆಗಲಿಲ್ಲ, ಟೈಮೇ ಭಾಳ ಹೋಗಿತ್ತು ರೀ. ಮಾಲ್ಗಳದ್ದು ಅದೇನಪ್ಪ ಅಂದ್ರೆ ಬ್ರ್ಯಾಂಡೆಡ್ ಅವು ಶಾಪ್ಸ್ ಅದಾವಲ್ಲ, ಅದ್ರದ್ದು ಮೇನ್ ಪ್ರಾಬ್ಲಮ್ ಅದ ರೀ. ಒಂದು 2-3 ಡ್ರೆಸ್ ಹಾಕಿ ಅವು ಸ್ಪಂದು ತೊಗೊಂಡಾಳ, ನಾವು 1-2 ಡ್ರೆಸ್ ಧ್ರುವ ಭೂವಿ ತೊಗೊಂಡಿನಿ. ಬಟ್ ಟ್ರಯಲ್ ನೋಡೋದು ಭಾಳ ಟೈಮ್ ಹಿಡಿತ. ನೆಕ್ಸ್ಟ್ ಡಿಂಪಲ್ ಒಳಗೆ ಒಂದು ಎಕ್ಸ್ಚೇಂಜ್ ಮಾಡೋದಿತ್ತು, ಮ್ಯಾಚಿಂಗ್ ಸೆಂಟ್ರ್ ಒಳಗೆ ಇವ್ನು ತೊಗೊಂಡ್ವಿ. ಡಿಂಪಲ್ ಎಕ್ಸ್ಚೇಂಜ್ ಮಾಡೋಕ್ಕೆ ಹೋಗಿ 4-5 ಎಕ್ಸ್ಟ್ರಾ ತೊಗೊಂಡ್ಬಂದ್ವಿ ರೀ. ಅದೊಂದು ಎಕ್ಸ್ಟ್ರಾ ನಮ್ಮ ಭೂವಿಗಂತೂ ರಗಡಾಗೈತೆ ರೀ. ನೋಡ್ರಿ ಹೆಂಗೆ ಮುಖ ಮಾಡ್ಯಾನ. ಭೂವಿ ಧ್ರುವನ್ ಕರ್ಕೊಂಡು ಹೊರಗಡೆ ಕುಂತಿದ್ದ. ನಾನು ಲಾಸ್ಟ್ ಫೈನಲಿ ಎಲ್ಲ ಚೆಕ್ ಮಾಡ್ಕೊಂಡು ತೊಗೊಂಡು ಹೊರಗಡೆ ಬಂದೆ. ಅಲ್ಲಿ ನೋಡ್ರಿ ಎಷ್ಟು ತೊಗೊಂಡ್ವಿ ಅಂದ್ರೆ ಒಂದು ಎಕ್ಸ್ಚೇಂಜ್ ಮಾಡೋಕೆ 3 ಖರೀದಿ ಮಾಡಿದ್ವಿ ನಾವು. ಮುಗಿತು ಅನ್ಕೋತಾನೆ ಶಾಪಿಂಗ, ರೈಟ್ ಅಂತೇವಿ ಇನ್ನು ನಮ್ಮ ಊರಿಗೆ. ಆ್ಯಕ್ಚುಲಿ ಗೋವನ್ ಎಕ್ಸಾಮ್ಸ್ ಅದು ಬರುವುದವ್ರಿ, ಇನ್ನು ಅದನ್ನು ಡಿಸ್ಕಷನ್ ಮಾಡ್ಕೋತ ಬಂದ್ವಿ. ಲಾಸ್ಟ್ ಫೈನಲಿ ಬರುವಾಗ ಏನಪ್ಪ ಅಂದ್ರೆ ಮುಗೀತಪ್ಪ, ಇನ್ನು ಮತ್ತೊಂದು 20-25 ದಿನ ತಣ್ಣಗೆ ಕುಂದ್ರೋಣ ಓದ್ಸಾಕೋದು ಅಂಥೇಳಿ ಅಂದ್ಕೊಂಡು ಈಗೇನು ಹೋಗುವ ಅವಶ್ಯಕತೆ ಇರಲಿಲ್ಲ. ನಂದು ಎಕ್ಸ್ಚೇಂಜ್ ಮಾಡೋ ಸಲುವಾಗಿನ ಅರ್ಧ ಹೋದಂಗೆ. ಬಟ್ ಅವ್ರದ್ದು ಶಾಪಿಂಗ್ ಇತ್ತು, ಲಾಸ್ಟ್ ಟೈಮ್ ಬರೋರಿದ್ರು ನನ್ನ ಜೊತೆಗೆ. ಒಂದು ಬರ್ಡೇ ಶಾಪಿಂಗಿಗೆ ಹೋದ ಬರೋರಿದ್ದರು ರೀ ಅವರು. ಬಟ್ ಅವತ್ತು ಅವ್ರ ಮನೆಗೆ ಗೆಸ್ಟ್ ಬಂದಿದ್ದಕ್ಕೆ ಅವ್ರು ಕ್ಯಾನ್ಸಲ್ ಆಗಿತ್ತು. ಹಿಂಗಾಗಿ ಇವತ್ತೆಲ್ಲರೂ ಕೂಡ ಹೋಗ್ಬೇಕಾಯ್ತು. ಬಟ್ ಏನಪ್ಪ ಜಲ್ದಿ ಬರ್ತೀವಿ ಅಂದ್ಕೊಂಡ್ರೆ ಹೆಣ್ಮಕ್ಳು ಎಲ್ಲರೂ ಕೂಡಿದ್ರೆ ಹಿಂಗೆ ನೋಡ್ರಿ ಲೇಟ್ ಆಗಿಬಿಡ್ತು ಇವತ್ತು. ಸೊ ಫೈನಲಿ ಬಂದು ಫುಲ್ ಸಿಂಚುನದಾಡ್ರಿ ಜಿಯಾಸ್ ಮಾಡತ್ತಾರ ನೋಡ್ರಿ. ಈಗ ಟೋಲಿಗೆ ಬಂದೇವಿ ನೋಡ್ರಿ ನಾವು. ಅರಿಬಿ ನೋಡ್ರಿ ಹೆಂಗಾಗಿ ಬ್ಯಾಗ್ ಹರಿದು ಅರಿಬೆಲ್ಲ ಚಿಲ್ಲಾಪಿಲ್ಲಿ ಆಗಿಬಿಟ್ಟಿದ್ರು. ಜುಡಿಯೋದಾಗಿನೂ ಹೆಂಗೋ ಮಾಡಿ ಹೊಂದಿಸ್ಕೊಂಡ್ವಿ. ಸೊ ಊರು ಮುಟ್ಟಿದ್ವಿ ರೀ. ಇವತ್ತಿನ ಲಾಗ್ ಹಿಂಗಿತ್ತು ನೋಡ್ರಿ. ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಲಾಗ್ ಒಳಗೆ ಭೇಟಿ ಆಗೋಣ್ರಿ. ಥ್ಯಾಂಕ್ ಯು.